ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ. ನನ್ನ ಮಗನ ಹೆಸರು ಬಂದ್ಬಿಟ್ಟು ರಿಷಿತ್ ರೆಡ್ಡಿ ಅಂತ. ಈ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು LKGಗೆ ಅಡ್ಮಿಷನ್ ಮಾಡಿಸಿರೋದು. ನಾವು ಫಸ್ಟ್ ಎನ್ಕ್ವೈರಿಗೆ ನನ್ನ ಮಗನಿಗೆ, ದೊಡ್ಡ ಮಗನಿಗೆ ಎನ್ಕ್ವೈರಿಗೆ ಕೂಡ ನಾನು ಬಂದಿದ್ದೆ. ಬಟ್ ಅವಾಗ ಕೊರೋನಾ ಅಂತ ಬಂತು ಅಂತ ಅನ್ನೋ ರೀಸನ್ಗೆ ನಾನು ನನ್ನ ಮಗಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಅವಾಗಲೇ ಕೂಡ ಡ್ರೀಮ್ ಬೆರಿ ಅಂತಂದ್ರೆ ನನಗೆ ಒಳ್ಳೆ ಒಪಿನಿಯನ್ ಇತ್ತು. ಸೊ ನೆಕ್ಸ್ಟ್ ಮಗನಿಗೆ ಎನ್ಕ್ವೈರಿ ಬಂದಾಗ ನಮ್ಮ ಮನೆಯವರು ನಾನು ಕೂಡ ತೀರ್ಮಾನ ಮಾಡಿದ್ವಿ. ನೆಕ್ಸ್ಟ್ ಮೂಮೆಂಟೇ ಅವತ್ತೇ ಕೂಡ ಎನ್ಕ್ವೈರಿಗೆ ಬಂದ ದಿನಾನೇ ಕೂಡ ನಾವು ಇಲ್ಲೇ ಅಡ್ಮಿಷನ್ ಮಾಡಬೇಕು ಅನ್ನೋ ರೀಸನ್ಗೂ ಕೂಡ ಆಯಿತು. ಸೊ ಡ್ರೀಮ್ ಬೆರಿ ಅಂತ ಅಂದಾಗ ಒಂದೇನೋ ಮಗು ಫಿಯರ್ಲೆಸ್ ಆಗಿ ಬರುತ್ತೆ ಸ್ಕೂಲ್ಗೆ, ಯಾವುದೇ ರೀತಿ ಭಯ ಇಲ್ಲ. ಆಮೇಲೆ ಏನ್ ಕಲಿತಾನೋ ಅವತ್ತಿನ ದಿನ ಏನ್ ಕಲಿತಾನೋ ಅದನ್ನ ಖುಷಿಯಾಗಿ ಕಲಿತಾನೆ. ಮನೆಗೆ ಬಂದು ಅದನ್ನ ಖುಷಿಯಾಗಿ ನನ್ನ ಹತ್ರ ಹೇಳ್ತಾನೆ. ಅವನಿಗೂ ಕೂಡ ಖುಷಿ ಇರುತ್ತೆ. ಬರ್ಬೇಕಾದ್ರೂ ಕೂಡ ಸ್ಕೂಲಿಂದ ವಾಪಸ್ ಮನೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಖುಷಿಯಿಂದ ಮಗು ಬರ್ತಾನೆ, ಕಲಿತಾನೆ, ಇದು ಮಾಡ್ತಾನೆ. ಯಾವುದೇ ರೀತಿಯಾದಂತಹ ಫೋರ್ಸ್ ಇಲ್ಲ. ಟೀಚರ್ಸು ಕೂಡ ಯಾವುದೇ ರೀತಿಯಾದಂತಹ ಫೋರ್ಸ್ ಅನ್ನ ಮಗುವಿನ ಮೇಲೆ ಹಾಕೋದಿಲ್ಲ. ಕೂಡ ಅವನೇ ಮನೇಲಿ ಬಂದು ಓನಾಗಿ ಕಲಿತಾನೆ. ನನಗೆ ಅದು ಖುಷಿ ಆಗುತ್ತೆ. ಏನೇ ಇದ್ರೂ ಅವನೇ ಬುಕ್ ಓಪನ್ ಮಾಡ್ತಾನೆ. ಅಮ್ಮ ನಾನು ಇವತ್ತು ಇದನ್ನ ಹೇಳ್ಬೇಕು, ನಾನು ಕಲಿಬೇಕು, ನಮ್ಮ ಮ್ಯಾಮ್ ಇದನ್ನ ಹೇಳ್ಕೊಟ್ಟಿದ್ದಾರೆ ಅಂತ ನಾನು ಏನೇ ಕೂಡ ಮನೇಲಿ ಹೇಳ್ಕೊಡದೇ ಇದ್ರು ಕೂಡ ಅವನಷ್ಟಕ್ಕೆ ಅವನೇ ಕುತ್ಕೊಂಡು ಎಲ್ಲ ಬುಕ್ಸ್ ಅನ್ನು ತಗೊಂಡು ಏನ್ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಅದನ್ನೆಲ್ಲದನ್ನು ಕೂಡ ರಿವೈಸ್ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಹೋಗುತ್ತೆ. ಅಂಡ್ ಇಲ್ಲಿರುವಂತಹ ಎಲ್ಲ ಆಕ್ಟಿವಿಟೀಸ್ ಬಗ್ಗೆನೂ ಕೂಡ ನನಗೆ ತುಂಬಾ ಖುಷಿ ಇದೆ. ಕಲರ್ಸ್ ಡೇ ಇಂದ ಎಲ್ಲ ಕಲರ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಿರೋದು ರೀತಿ ಆಗಿರ್ಬೋದು. ಅಂಡ್ ಎಲ್ಲ ಆಕ್ಟಿವಿಟೀಸು ಮ್ಯಾಮ್ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಕಟಿಂಗ್ ಆಗಿರ್ಬೋದು, ಅದು ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಪ್ರತಿ ಒಂದನ್ನು ಕೂಡ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆನೂ ನನಗೆ ತುಂಬಾ ಖುಷಿ ಇದೆ. ಅಂಡ್ ಮಾಂಟ್ ಎಕ್ಸ್ಪೋ ಅಂತ ಮಾಡಿದ್ರು. ಮಾಂಟ್ ಎಕ್ಸ್ಪೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎದಿಂದ ನನ್ನ ಮಗಗೆ ಎದಿಂದ ಜೆಡ್ ವರ್ಗೂ ಕೂಡ ಫೋನಿಕ್ ಅಲ್ಲಿ ಹೇಳ್ಬೇಕು ಅನ್ನೋದಿತ್ತು. ಅವನೆಷ್ಟು ನಿರರ್ಗಳವಾಗಿ ಎದಿಂದ ಜೆಡ್ ವರ್ಗು ಕೂಡ ಆ ಸಾಂಗ್ ಅನ್ನ ವಿತ್ ಫ್ಲೂಯೆಂಟ್ ಆಗಿ ಎಲ್ಲದನ್ನು ಕೂಡ ಎಲ್ಲೂ ಕೂಡ ಯಾವುದನ್ನು ಮಿಸ್ ಮಾಡ್ದೇನೆ ಎಲ್ಲದನ್ನು ಕೂಡ ಹೇಳ್ತಾ ಹೋದ. ಅದ್ರ ಜೊತೆಗೆ ಎಲ್ಲಾ ಮಕ್ಕಳನ್ನು ಕೂಡ ನಾನು ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ಎಲ್ಲಾ ಮಕ್ಕಳು ತಾವು ಓನ್ ಆಗಿ ಏನಿದೆನೋ ಅವ್ರಿಗೆ ಏನ್ ಟಾಪಿಕ್ ಕೊಟ್ಟಿದ್ದಾರೋ ಅದನ್ನ ನಮಗೆ ಪೇರೆಂಟ್ಸ್ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಕೂಡ ಅವತ್ತು ಹೇಳ್ತಾ ಹೋದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಕ್ಯಾಲೆಂಡರ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಲೆಂಡರ್ನ ಕೊಟ್ಟರು ಮ್ಯಾಮು. ಅದರಲ್ಲಿ ಅವ್ರವ್ರ ಫೋಟೋ, ಮಕ್ಕಳ ಫೋಟೋ ಹಾಕಿ ಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ. ಇವತ್ತಿವರೆಗೂ ಆದ್ರೆ ನನ್ನ ಮಗ ಗೋಡೆಗೆ ಹ್ಯಾಂಗ್ ಮಾಡಿದ್ದಾನೆ, ಅದನ್ನೇ ನೋಡ್ತಾನೆ. ಅಮ್ಮ ಇದು ಏಪ್ರಿಲ್ ಮಂತು, ಅಮ್ಮ ಇದು ಮಾರ್ಚ್ ಮಂತು ಅಂತಂದು ಹೇಳಿ ತಾನೇ ರೆಕಗ್ನೈಸ್, ಮಂತ್ಗಳನ್ನು ಕೂಡ ತಾನೇ ರೆಕಗ್ನೈಸ್ ಮಾಡ್ತಾ ಹೋಗ್ತಾನೆ. ಮ ಅಂತ ಇದ್ದಾಗ ಮಾರ್ಚ್, ಏಪ್ರಿಲ್, ಈ ತರ ಅವನೇ ರೆಕಗ್ನೈಸ್ ಮಾಡ್ತಾ ಮಾಡ್ತಾ ಅದನ್ನ ಹೇಳ್ತಾ ಹೋಗ್ತಾನೆ ವಿತ್ ಖುಷಿ. ಅವನಿಗೆ ನಾವು ಫೋಟೋದಲ್ಲಿ ಇರೋದನ್ನ ಅವ್ನು ನೋಡಿ ನೋಡಿ ಅದನ್ನ ಖುಷಿ ಪಡ್ತಾ ಹೋಗ್ತಾನೆ. ದೆನ್ ಮ್ಯಾಮ್ ಕೂಡ ನೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ಕೂಡ ಅವ್ರ ಫೋಟೋಸ್ ಬರೋ ಹಾಗೆ ಮಾಡ್ತೀವಿ ಅದನ್ನೆಲ್ಲ ಹೇಳಿದ್ದಾರೆ. ಅದು ತುಂಬಾ ಒಳ್ಳೆಯದು. ಮಗು ತನಗ್ ತಾನೇ ಸ್ವ ಇಚ್ಛೆಯಿಂದ ಅದನ್ನ ನನ್ನ ಫೋಟೋ, ನಾನು ಇದನ್ನ ಕಲಿಬೇಕು ಅನ್ನೋ ಸ್ವ ಇಚ್ಛೆಯಿಂದನೂ ಕೂಡ ಅದನ್ನ ಕಲೀಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನನ್ನ ಒಪಿನಿಯನು. ಅಂಡ್ ಮೊನ್ನೆ ಆನ್ಯುವಲ್ ಡೇ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಒಳ್ಳೆ ಥೀಮ್ಗಳನ್ನ ಸೆಲೆಕ್ಟ್ ಮಾಡಿದ್ರು. ಖುಷಿ ಆಯ್ತು. ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಅಂದಾಗ ಅಲ್ಲಿ ಥೀಮ್ ಕೂಡ ಪ್ರೆಸೆಂಟೇಷನ್ ಆಯ್ತು. ಎಲ್ಲ ಪೇರೆಂಟ್ಸ್ಗೂ ಕೂಡ ಎಲ್ಲ ಇವ್ರಿಗೂ ಕೂಡ ಪ್ರೆಸೆಂಟ್ ಆಯ್ತು. ಆಮೇಲೆ 8 ಜನನ್ನ ಮಾತ್ರ 8 ಜನ 10 ಮೆಂಬರ್ಸ್ ಅಷ್ಟನ್ನೇ ಕೂಡ ತಗೊಂಡಿದ್ರು. ಅದು ಚೆನ್ನಾಗಿ ಅನಿಸ್ತು ಕೂಡ. ಬೇರೆ ಸ್ಕೂಲ್ಗಳಿಗೆ ಕಂಪೇರ್ ಮಾಡಿದಾಗ ಒಂದು ಡ್ಯಾನ್ಸ್ ಅಂತಂದಾಗ ಒಂದು ಕ್ಲಾಸ್ ಫುಲ್, ಒಂದು ಸೆಕ್ಷನ್ ಅಥವಾ ಒಂದು ಕ್ಲಾಸ್ ಫುಲ್ ಒಂದು 10 ರಿಂದ 15 ಜನ ಅಥವಾ 20 ಮೆಂಬರ್ಸ್ ಆ ತರ ತಗೊಂಡ್ ಮಾಡ್ತಾರೆ. ಅಲ್ಲಿ ನನ್ನ ಮಗು ಎಲ್ಲಿದೆ ಅಂತ ನಾನು ಹುಡುಕ್ಬೇಕಾಗತ್ತೆ. ಸೊ ಇಲ್ಲ ಆ ತರ ಆಗ್ಲಿಲ್ಲ ಕೂಡ. ಅಷ್ಟಿಷ್ಟೇ ಜನ ತಗೊಂಡು ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಮಾಡಿದ್ರಿಂದ ಎಲ್ಲ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಅನ್ನು ಕೂಡ ಮಾಡಿದ್ರು. ವಿತ್ ಅಲ್ಲಿ ಏನ್ ಹೇಳ್ತಾ ಹೋದ್ರಲ್ಲ, ನಮಗೆ ಒಂದೆರಡೆರಡು ಪೇಜ್ ಗಂಟ್ಲೆ ಅವ್ರಿಗೆ ಇಂಟ್ರೊಡಕ್ಷನ್ ಮಾಡಕ್ ಕೊಟ್ಟಿದ್ರು ಆ ಸಾಂಗ್ ಬಗ್ಗೆ, ಆ ಡ್ಯಾನ್ಸ್ ಬಗ್ಗೆ. ಅದನ್ನು ಕೂಡ ಎಷ್ಟು ಚೆನ್ನಾಗಿ ಮಕ್ಕಳು ಎಲ್ಲರೂ ಕೂಡ ಪ್ರೆಸೆಂಟ್ ಮಾಡಿದ್ರು. ಅದು ತುಂಬಾ ಕೂಡ ಚೆನ್ನಾಗಿತ್ತು. ಡ್ರೆಸ್ ಕೋಡಿಂಗ್ ಆಗಿರ್ಬೋದು, ಡ್ಯಾನ್ಸ್ ಕಲ್ತಿದ್ ರೀತಿ ಆಗಿರ್ಬೋದು, ಮಕ್ಕಳು ಎಲ್ಲದೂ ಕೂಡ ಚೆನ್ನಾಗಿತ್ತು. ಸೊ ನನಗೆ ಬೇರೆ ಸ್ಕೂಲಿಗೆ ಕಂಪೇರ್ ಮಾಡ್ದಂಗೆ ಇಲ್ಲೇನೋ ನಾವು ವಿಡಿಯೋ ಮಾಡಬೇಕು, ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡಬೇಕು, ನಾನು ಇದನ್ನ ಇವತ್ತು ಕಲಿಸಿದ್ದೀನಿ ಸ್ಕೂಲಲ್ಲಿ ಅನ್ನೋ ರೀತಿಯಲ್ಲಿ ಕಲಿಸ್ತಾ ಇಲ್ಲ. ಅವ್ರು ಏನ್ ಕಲಿಸ್ತಾ ಇದ್ದಾನೋ ಅದನ್ನು ಪ್ರಾಂಪ್ಟ್ ಆಗಿ ಕಲಿಸ್ತಾ ಇದ್ದಾರೆ. ಮಗುನು ಕೂಡ ಖುಷಿಯಾಗಿ ಕಲಿತಾ ಇದೆ. ಅದು ಕೂಡ ನಮಗೆ ಖುಷಿ ಆಗ್ತಾ ಇದೆ. ನಮಗೆ ಡ್ರೀಮ್ ಬೆರಿ ಅಂತಂದ್ರೆ ತುಂಬಾ ಗೌರವ ಇದೆ. ಆಯಿಷಾ ಮ್ಯಾಮ್ ಕೂಡ ತುಂಬಾ ಚೆನ್ನಾಗಿ ಎಲ್ಲರಿಗೂ ಕೂಡ ಗೈಡೆನ್ಸ್ ಮಾಡ್ತಾರೆ. ಇದು ಖುಷಿಯಾಗಿ ಮಾತಾಡ್ತಾರೆ. ನನಗೆ ಅದು ಪ್ರಿನ್ಸಿಪಲ್ ಅಂತ ಅಂದಾಗ ಒಂಥರ ಅಹಂ ಇಲ್ಲ, ಏನೇ ಹೇಳಿದ್ರು ಮೈ ಡಿಯರ್, ಅದು ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ಟೀಚರ್ಸ್ ಜೊತೆಗೆ ಮಾತಾಡ್ಬೇಕಾದ್ರೆ ಆಗಿರ್ಬೋದು ಮೈ ಡಿಯರ್ ಅಂತಾರೆ. ಪೇರೆಂಟ್ಸ್ ಜೊತೆಗೆ, ಮಕ್ಕಳ ಜೊತೆಗೆ ತುಂಬಾ ಬಾಂಧವ್ಯ ಚೆನ್ನಾಗಿದೆ. ಮಕ್ಕಳು, ಪೇರೆಂಟ್ಸು, ಟೀಚರ್ಸು ಎಲ್ಲರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರೋ ಬಾಂಧವ್ಯನ ಕೂಡ ಮ್ಯಾಮ್ ಕೂಡ ಇಟ್ಕೊಂಡಿದ್ದಾರೆ. ಟೀಚರ್ಸು ಕೂಡ ಅಷ್ಟೇ. ಮಕ್ಕಳಿಗೆ ಯಾವುದೇ ರೀತಿಯ ಗದರಿಸೋದಾಗ್ಲಿ ಅಥವಾ ಇದಾಗ್ಲಿ ಒಂಥರ ಭಯ ವಾತಾವರಣ ಇಲ್ಲ, ಫ್ರೆಂಡ್ಲಿ ವಾತಾವರಣ ಇದೆ. ಅದು ಕೂಡ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಡ್ರೀಮ್ ಬೆರಿ ಅಂದ್ರೆ ನಮಗೆ ತುಂಬಾ ಗೌರವ. ಮುಂದೆನೂ ಕೂಡ ಕಂಟಿನ್ಯೂ ಮಾಡ್ಲಿಕ್ಕೆ ನಮಗೆ ತುಂಬಾ ಒಳ್ಳೆ ಒಪಿನಿಯನ್ ಕೂಡ ಇದೆ. ಥ್ಯಾಂಕ್ ಯು.